ಕನ್ನಡಿಗರು ಯಾವತ್ತೂ ಕೂಡ ಒಂದು ಒಳ್ಳೆ ಚಿತ್ರವನ್ನ ಮಾಡಿದ್ರೆ ಖಂಡಿತ ನೋಡದೆ ಕೈ ಬಿಡಲ್ಲ. ನಮ್ ಚಿತ್ರದಲ್ಲಿ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ನಿಮ್ ಹೊಸ ತಾರಾ ಬಳಗ ಒಂದು ಬಿಟ್ರೆ ಸರ್ ಬೇರೆ ಎಲ್ಲೂ ಕೂಡ ಯಾವುದೇ ದೊಡ್ಡ ಬಜೆಟ್ ನ ಚಿತ್ರಗಳಿಗೂ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಮಾಡಿದೀವಿ. ಕಾಂತಾರ, ಕಾಟೆ ಇರೋದಂತ ಮೂವಿಗಳು ಕೂಡ ಆ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ಸಿನಿಮಾ ಇಂಡಸ್ಟ್ರಿ ಇಲ್ಲ, ಯಾರು ಬರ್ತಾ ಇಲ್ಲ ಥಿಯೇಟರ್ಗೆ ಅನ್ನೋ ಒಂದು ಇದಿತ್ತು. ಸೊ ಅದನ್ನೆಲ್ಲ ಚೇಂಜ್ ಮಾಡಿದ್ರು ಅವ್ರು. ಆಕ್ಚುಲಿ ಟ್ರೆಂಡ್ ಚೇಂಜ್ ಮಾಡ್ತಕ್ಕಂಥ ಮೂವಿ ಅಂತ ಹೇಳ್ತಾರಲ್ಲ, ಸೊ ಅದ್ರಲ್ಲಿ ಧೀರ ಭಗತ್ರನು ಒಂದು ಆಗತ್ತೆ ಅಂತಕ್ಕಂಥದ್ದು ನಮ್ಮ ಹೋಪ್ಸ್ ಇದೆ ಸರ್. ಬೇರೆ ಭಾಷೆಯ ಚಿತ್ರ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದೆ ಅಂದಾಗ ನಾವ್ ಯಾಕೆ ಹೆದರ್ಬೇಕು ಅಂತಕ್ಕಂಥ ನನ್ನ ಪ್ರಶ್ನೆ. ಎಲ್ಲೋ ಒಂದ್ ಕಡೆ ನಮ್ಮ ಚಿತ್ರದ ಬಗ್ಗೆ ನಮಗ್ ಕಾನ್ಫಿಡೆನ್ಸ್ ಇಲ್ಲ ಅಂದಾಗ ಆ ಭಯ ಹುಟ್ಟತ್ತೆ. ನಮ್ಮ ಚಿತ್ರ ಮತ್ತು ನಮ್ಮ ಕಂಟೆಂಟ್ ಮೇಲೆ ಇರೋ ನಂಬಿಕೆಗಿಂತ ನಮ್ಮ ಕನ್ನಡಿಗರ ಮೇಲೆ ನಂಬಿಕೆ ಜಾಸ್ತಿ ಇದೆ. ದೇವರನ್ನು ತುಂಬಾ ನಂಬ್ತೀನಿ, ಅದ್ರ ಜೊತೆಗೆ ಪ್ರಯತ್ನ ಅಂತಕ್ಕಂಥದ್ದನ್ನ ತುಂಬಾ ನಂಬ್ತೀನಿ. ಒಂದು ಗಾದೆ ಇದೆ ಸರ್, ನಾವು ಪ್ರಯತ್ನನ ಪ್ರಾಮಾಣಿಕವಾಗಿ ಪಟ್ರೆ ಎಲ್ಲೋ ಒಂದ್ ಕಡೆ ಪ್ರಕೃತಿ ಕೂಡ ಸಪೋರ್ಟ್ ಮಾಡುತ್ತೆ ನಮ್ಗೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಈಗ ಈ ಹೊತ್ತು ನನ್ನ ಜೊತೆಗೆ ಧೀರ ಭಗತ್ರಾಯ್ ಚಿತ್ರದ ನಿರ್ಮಾಪಕರು ಪ್ರವೀಣ್ ಗೌಡ್ರು ಇದ್ದಾರೆ. 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಇವ್ರದ್ದು ಗಟ್ಟಿ ಗುಂಡಿಗೆ ಅಂತ ಹೇಳ್ಬೋದು. ಯಾವ ಪುಷ್ಪ ಯಾವುದಾದ್ರೆ ನಮ್ಗೇನು ಸರ್, ಕನ್ನಡಿಗರು ನಮ್ಮ ಕೈ ಹಿಡ್ದೇ ಹಿಡಿತಾರೆ ಅಂತ ತುಂಬ ಧೈರ್ಯವಾಗಿ ಬರ್ತಿದ್ದಾರೆ. ಯಾಕೆಂದ್ರೆ ಅಂಥ ಕಂಟೆಂಟ್ ಮಾಡಿದೀವಿ ಅಂತ ಅವರು ತುಂಬ ಕಾನ್ಫಿಡೆಂಟ್ ಆಗಿ ಒಂದು ವಿಷಯ ಹೇಳ್ತಾರೆ. ನನ್ನ ಜೊತೆಗಿದ್ದಾರೆ, ಅವ್ರ ಜೊತೆ ನಾನು ಮಾತುಕತೆ ಮಾಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ನನಗೆ ನಿಮ್ಮ ಒಂದು ದಿಟ್ಟತನ ಮತ್ತೆ ಆ ಧೈರ್ಯ ಮತ್ತೆ ನಿಮ್ಮ ಕಾನ್ಫಿಡೆಂಟು ಮತ್ತೆ ನಿಮ್ಮ ಸಿನಿಮಾ ಪ್ಯಾಷನ್ ತುಂಬಾ ಇಷ್ಟ ಆಯ್ತು. ನಾನು ಅದಕ್ಕೆ ಯೂಶಲಿ ನಾವು ಸಿನಿಮಾ ಈ ಕನೆಕ್ಟ್ಗಳೆಲ್ಲ ಮಾಡಿದಾಗ ನಿರ್ಮಾಪಕರನ್ನ ಕೊನೆಯಲ್ಲಿ ಮಾತಾಡಿಸ್ತೀವಿ ಅಥವಾ ಮಾತಾಡ್ಸೋದೇ ಇಲ್ಲ ಪಾಪ. ಅವ್ರದ್ದು ಬಿಸ್ನೆಸ್ ವಿಚಾರ ಅಷ್ಟೇ, ನಾನು ಮಾತಾಡಲ್ಲ, ಈ ತರ ಎಲ್ಲ ಇರ್ತಾರೆ. ಬಟ್ ನಿಮ್ ವಿಚಾರಕ್ಕೆ ನಾನು ತುಂಬಾ ನಿಮ್ಮನ್ನ ಮಾತಾಡ್ಸ್ಬೇಕು ಅನ್ನೋ ಕಾರಣಕ್ಕೆ ಕರೆದು ಕೂರಿಸ್ಕೊಂಡಿದ್ದು. ಓಕೆ ಸರ್, ಥ್ಯಾಂಕ್ಸ್. ಮೊದಲಿಗೆ ನಿಮ್ಮ ಒಂದು ಸಿನಿಮಾ ಪ್ಯಾಷನ್ಗೆ ಅಂದ್ರೆ ಓಂ ಸಿನಿ ಕ್ರಿಯೇಷನ್ಸ್ ಅಂಡ್ ವೈಟ್ ಲೋಟಸ್ ಏನು ನಿಮ್ಮ ಕಾಂಬಿನೇಷನ್ ಇದೆ, ಇದು ನನಗೆ ಮತ್ತೆ ನಿಮ್ದು ವರ್ಕಿಂಗ್ ಪ್ಯಾಟರ್ನ್ ನಂಗೆ ತುಂಬಾ ಇಷ್ಟ ಆಯ್ತು. ನಿಮ್ಮ ಪ್ಯಾಷನ್ ಟುವರ್ಡ್ಸ್ ದ ಸಿನಿಮಾ ಅಂದ್ರೆ ಹೊಸಬ್ರು ಹಳಬರು ಇದೆಲ್ಲವನ್ನು ಬಿಟ್ಟು ಒಂದು ಒಳ್ಳೆ ಕಂಟೆಂಟ್, ಒಂದು ಒಳ್ಳೆ ಕಂಟೆಂಟ್ ಮೇಕಿಂಗ್ ಹೆಂಗ್ ಮಾಡ್ಬೋದು, ಹೆಂಗ್ ಪ್ರೆಸೆಂಟ್ ಮಾಡ್ಬೋದು, ಹೆಂಗ್ ಪ್ರಮೋಷನ್ ಮಾಡ್ಬೋದು, ಎಲ್ಲಾ ಆಂಗಲ್ ಅಲ್ಲೂ ಆ ಪ್ಯಾಷನೇಟ್ ಆಗಿ ನೀವು ಬಂದ್ರಲ್ಲ, ಅದು ನಂಗೆ ತುಂಬಾ ಕ್ಯೂರಿಯಸ್ ಆಯ್ತು. ಫಸ್ಟ್ ಆಫ್ ಆಲ್ ನನಗೆ ಈ ಆಡಿಯನ್ಸ್ಗೆ ನಿಮ್ಮ ವಿಷಯನ ತಿಳಿಸ್ಬೇಕು ಅಂತ ಬಹಳ ಆಸೆ. ಓಕೆ, ನೀವು ಮೂಲತಃ ಯಾರು, ಏನು, ಮತ್ತೆ ಯಾಕೆ ಈ ಇಂಡಸ್ಟ್ರಿಗೆ ಬಂದ್ರಿ? ಶೃಂಗೇರಿಯಿಂದ 7 ಕಿಲೋಮೀಟರ್ ಆಕ್ಚುಲಿ ಹಗಡೂರ್ ಅಂತಕ್ಕಂಥ ಒಂದು ಊರು. ಸೊ ಅಲ್ಲಿಂದ ಬೆಂಗಳೂರಿಗೆ ಬಂದ್ವಿ. ಏನೋ ಒಂದು ಉದ್ಯೋಗವನ್ನು ಅರ್ಸ್ಕೊಂಡು ಸುಮಾರು ಒಂದು 16-17 ವರ್ಷ ಆಯ್ತು ಸರ್. 16-17 ವರ್ಷ ಆಯ್ತು ಬಂದ್ವಿ. ಸೊ ಇಲ್ಲೆಲ್ಲ ಗೊತ್ತಲ್ಲ ಸರ್ ನಿಮ್ಗೆ, ಕಾಂಪಿಟೇಷನ್ ಎಲ್ಲ ಇರತ್ತೆ. ಸೊ ನಾವೇನೋ ಒಂದು ಅನ್ಕೊಂಡಿರ್ತೀವಿ, ಬೆಳಿಬೇಕು ಅಂತ ಅನ್ಕೊಂಡಿರ್ತೀವಿ, ಬೆಳಿಲಿಕ್ಕೆ ಪ್ಲಾಟ್ಫಾರ್ಮ್ ಇರತ್ತೆ, ಬಟ್ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇರಲ್ಲ. ಸೊ ಅದೆಲ್ಲ ಎಲ್ಲದನ್ನು ನೋಡಿ ನಮ್ಮ ಮನ್ಸಲ್ಲಿ ಅನ್ಸಿದ್ದು, ಇಲ್ಲ ಜೀವನದಲ್ಲಿ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅಂದ್ರೆ ಬೆಂಗಳೂರಲ್ಲಿ ಅಪಾರ್ಚುನಿಟಿ ತುಂಬಾ ಇದೆ. ಸೊ ಅಂದ್ರೆ ಸಿನಿಮಾಗೆ ಹೋಗೋಣ ಅಂತ ಹೇಳಿದ್ರೆ ಯಾವ್ದು ಕಾಂಟ್ಯಾಕ್ಟ್ಸ್ ಗಳು ಇರ್ಲಿಲ್ಲ. ಸೊ ವಿ ಕೇಮ್ ಟು ಬ್ಯಾಂಗ್ಳೂರ್ ಬಂದಾಗ, ಸೊ ಆಮೇಲೆ ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರೆ ಫಿನಾನ್ಷಿಯಲಿ ಯಾವ್ದು ಸಪೋರ್ಟ್ ಇರ್ಲಿಲ್ಲ. ಸೊ ಕಷ್ಟಪಟ್ಟು ಉದ್ಯೋಗ ಮಾಡಿ ಒಂದು ಬಿಸ್ನೆಸ್ ಅಂತ ಮಾಡಕ್ ಶುರು ಮಾಡಿದ್ವಿ. ಸೊ ನಮ್ದು ಪ್ರೊಫೆಷನಲ್ ಬಿಸ್ನೆಸ್ ಬೇರೆ ಇದೆ, ಹೆಲ್ತ್ ಕೇರ್ ಇಂಡಸ್ಟ್ರಿ. ಅದ್ ಬಿಟ್ಟು ಸಿನಿಮಾ ರಂಗದ ಬಗ್ಗೆ ಎಲ್ಲೋ ಒಂದ್ ಕಡೆ ಆಕರ್ಷಣೆ ಇತ್ತು. ಸೊ ಹೋಗ್ಬೇಕು, ಹೆಂಗಾದ್ರೂ ಮಾಡಿ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು. ಸೊ ರೀಸನ್ ಏನಂತ ಹೇಳಿದ್ರೆ, ಹಣ ಮಾಡೋದು ಅದು ಅನ್ನೋದಕ್ಕಿಂತ ಸೊ ಒಂದು ಹೆಸರು ಮಾಡ್ಬೋದು, ಜೊತೆಗೆ ಇವತ್ತಿರ್ತಕ್ಕಂಥ ಪವರ್ಫುಲ್ ಮೀಡಿಯಾ ಅಂತ ಹೇಳಿದ್ರೆ, ಇವತ್ತಲ್ಲ ಅವತ್ತಿಂದ ಇದ್ದಂತಹ ಪವರ್ಫುಲ್ ಮೀಡಿಯಾ ಏನಾದ್ರು ಒಂದು ಸಂದೇಶನ ಜನರಿಗೆ ತಲುಪಿಸ್ಬೇಕು ಅಂತ ಹೇಳಿದ್ರೆ ಅದು ಸಿನಿಮಾ, ಚಿತ್ರರಂಗ. ಸೊ ಆಮೇಲೆ ಚಿತ್ರರಂಗದಲ್ಲಿ ಎಂತೆಂಥ ದಿಗ್ಗಜರನ್ನ ನೋಡಿದೀವಿ. ನಾವ್ ಎಷ್ಟೋ ಸರಿ ಅನ್ಕೊಂತೀವಿ, ಯಾವ್ದಾದ್ರು ಒಂದು ಫಿಲ್ಮ್ ನೋಡಿ ಎದ್ದು ಬಂದಾಗ ಹೊರಗಡೆ, ಸೊ ಇಲ್ಲಪ್ಪ ನಾನು ಆತರ ಆಗ್ಬೇಕು. ಈಗ ಯಾವ್ದೋ ಒಂದು ಮೋಟಿವೇಶನ್ ಮೂವಿ ನೋಡಿದ್ವಿ ಅಂತ ಹೇಳಿದ್ರೆ, ಲೈಕ್ ಜೀವನದಲ್ಲಿ ಯಾರೊಬ್ಬ ಹೀರೋ ಇರ್ತಾನೆ, ಅವ್ನು ಸಕ್ಸಸ್ ಆಗ್ತಾನೆ, ಅವನೇನೋ ಒಂದು ಉದ್ಯಮ ಮಾಡ್ತಾನೆ, ಸಕ್ಸಸ್ ಆಗ್ತಾನೆ, ನಾವು ಅವನಂಗ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ಅಟ್ಲೀಸ್ಟ್ ಒಂದು 4-5 ದಿನ ಇದಿರತ್ತೆ ಸರ್. ಹಂಪಿರತ್ತೆ, ನಾನು ಮಾಡ್ಬೇಕು, ಹಿಂಗಾಗ್ಬೇಕು, ನಾನ್ ನಾಳೆಯಿಂದ ಆಕ್ಟಿವ್ ಆಗಿ ಕೆಲಸ ಮಾಡ್ಬೇಕು ಅಂತ. ಸೊ ಆ ತರದ್ದೆಲ್ಲ ಅದೆಲ್ಲ ಇನ್ಫ್ಲೂಯೆನ್ಸ್ ಆಗಿ ಮಾಡ್ಬೇಕು, ಇಲ್ಲ ನಾವೊಂದು ಮೂವಿ ಮಾಡಿದ್ರೆ ಹೆಂಗಿರತ್ತೆ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಸೊ ನಾನು ಆಕ್ಚುಲಿ ಈ ಚಿತ್ರ ನಿರ್ಮಾಣ ಸಂಸ್ಥೆಗೆ ಬರ್ಬೇಕಾದ್ರೆ ಮುಂಚೆ ನನಗೆ ಅನ್ಸಿದ್ದಿಷ್ಟೇ ಸರ್, ನಾನೊಂದು ಆಕ್ಟಿಂಗ್ ಮಾಡ್ಬೇಕು, ಒಂದ್ ಸಿನಿಮಾದ ಮುಖಾಂತರ ಅಟ್ಲೀಸ್ಟ್ ಗುರ್ಸ್ಕೋಬೇಕು ಅನ್ನೋದು ಇತ್ತು. ಆದ್ರೆ ಹೆಂಗೋ ಓಂ ಸಿನಿ ಎಂಟರ್ಟೈನ್ಮೆಂಟ್ಸ್ ಸ್ಟಾರ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ ಚಿತ್ರದ ಈಗೇನ್ ಧೀರ ಭಗತ್ರಾಯ್ ಮಾಡ್ತಾ ಇದೀವೋ ಆ ಚಿತ್ರದ ಕತೆ ಮತ್ತು ಅದರ ಸ್ಟ್ರಾಂಗ್ ಒಂದು ಕಂಟೆಂಟ್ ಅನ್ನು ನೋಡಿ, ಸೊ ನಮ್ಮ ಹಳೆಯ ಸ್ನೇಹಿತರಾಗಿರ್ತಕ್ಕಂಥ ವೈಟ್ ಲೋಟಸ್ ಎಂಟರ್ಟೈನ್ ನ ಅಶೋಕ್ ಆರುಮುಗಂ ಸರ್ ನಮ್ ಜೊತೆ ಕೈ ಜೋಡಿಸಿದ್ರು. ಸೊ ಅವ್ರು ಬಂದ್ಮೇಲೆ ನಮ್ಗೊಂದು ದೊಡ್ಡ ಆನೆ ಬಲ ಬಂದಂಗ ಆಯ್ತು ಸರ್. ಸೊ ಆಮೇಲೆ ನಾವು ಅನ್ಕೊಂಡಿದ್ ಪ್ಲಾನಿಂಗ್ ಗಿಂತ 10 ಪಟ್ಟು ಜಾಸ್ತಿ ಪ್ಲಾನ್ ಮಾಡಿದ್ವಿ. ಸೊ ಇವತ್ತು ಮೂವಿನೂ ಅದೇ ತರ ಒಂದು ಎಕ್ಸ್ಪೆಕ್ಟೇಷನ್ ಬಂದು ನಿಂತಿದೆ. ನಮ್ ಚಿತ್ರದಲ್ಲಿ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ನಾನು ಹೇಳ್ತಕ್ಕಂಥದ್ದು, ಇದರಲ್ಲಿ ಹೊಸ ತಾರಾ ಬಳಗ ಒಂದು ಬಿಟ್ರೆ ಸರ್ ಬೇರೆ ಎಲ್ಲೂ ಕೂಡ ಯಾವುದೇ ದೊಡ್ಡ ಬಜೆಟ್ ನ ಚಿತ್ರಗಳಿಗೂ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಮಾಡಿದೀವಿ. ಸೊ ಹೀಗೆ ಇದು ನಮ್ಮ ಹಿನ್ನೆಲೆ ಮತ್ತು ಬಂದ ರೀತಿ ಸರ್. ಅಂದ್ರೆ ನಿಮ್ ಮೋಟಿವ್ ಏನ್ ಸರ್? ಅಂದ್ರೆ
ಸಿ ಈ ತರ ಸುಮಾರು ಜನ ಬಂದಿದ್ದಾರೆ, ಇವತ್ತು ಎಲ್ಲೆಲ್ಲಿದ್ದಾರೆ ಗೊತ್ತು, ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಆಗಿದೆ. ಇದೇ ತರದ ಪ್ಯಾಷನ್ ಅಲ್ಲೇ ಬಂದಂತಾರ ಅವರೆಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಟುವರ್ಡ್ಸ್ ಸಿನಿಮಾ ನಿಮ್ಮ ವಿಷನ್, ನಿಮ್ಮ ಪ್ಯಾಷನ್ ಏನು ಅಂತ ಸರ್? ಏನಂದ್ರೆ ಕನ್ನಡಿಗರು ಯಾವತ್ತೂ ಕೂಡ ಒಂದು ಒಳ್ಳೆ ಚಿತ್ರವನ್ನ ಮಾಡಿದ್ರೆ ಖಂಡಿತ ನೋಡದೆ ಕೈ ಬಿಡಲ್ಲ. ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಥಿಯೇಟ್ರಿಗೆ ಬಂದು ನೋಡಲ್ಲ, ಅದೆಲ್ಲ ಸುಮ್ನೆ ಸರ್. ಸೊ ನನ್ಗೇನ್ ಚಿತ್ರರಂಗದಲ್ಲಿ ಇರ್ಬೋದು, ಸಿನಿಮಾದಲ್ಲಿ ಇರ್ಬೋದು ದೊಡ್ಡ ಎಕ್ಸ್ಪೀರಿಯನ್ಸ್ ಎಲ್ಲೂ ಇಲ್ಲ ಸರ್. ಇದು ಫಸ್ಟ್ ಚಿತ್ರ, ಹೊಸ ಎಕ್ಸ್ಪೀರಿಯನ್ಸ್. ಆದ್ರೆ ನಾವು ಹಿಂದೆ ನೋಡಿರುವಂಗೆ ಯಾವುದೇ ಚಿತ್ರಗಳನ್ನ ತಗೊಳ್ಳಿ, ಟೇಕ್ ಫಾರ್ ಎಕ್ಸಾಂಪಲ್ ಕಾಂತಾರ, ಕಾಟೇರದಂತ ಮೂವಿಗಳು ಕೂಡ ಆ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ಸಿನಿಮಾ ಇಂಡಸ್ಟ್ರಿ ಇಲ್ಲ, ಯಾರು ಬರ್ತಾ ಇಲ್ಲ ಥಿಯೇಟ್ರಿಗೆ ಅನ್ನೋ ಒಂದು ಇದಿತ್ತು. ಸೊ ಅದನ್ನೆಲ್ಲ ಚೇಂಜ್ ಮಾಡಿದ್ರು ಅವ್ರು. ಆಕ್ಚುಲಿ ಅವರು ಬೇರೆ ಏನೂ ಇಲ್ಲ ಸರ್, ಒಳ್ಳೆ ಚಿತ್ರನ, ಒಳ್ಳೆ ಮೂವಿನ ಜನರಿಗೆ ಕೊಟ್ಟಿದ್ದಾರೆ. ಜನರು ಥಿಯೇಟ್ರಿಗೆ ಬಂದು ನೋಡ್ತಾರೆ. ಸೊ ಎಲ್ಲ ಒಂದ್ ಕಡೆ ಟ್ರೆಂಡ್ ಚೇಂಜ್ ಮಾಡ್ತಕ್ಕಂಥ ಮೂವಿ ಅಂತ ಹೇಳ್ತಾರಲ್ಲ, ಸೊ ಅದ್ರಲ್ಲಿ ಧೀರ ಭಗತ್ರನು ಒಂದು ಆಗತ್ತೆ ಅಂತಕ್ಕಂಥದ್ದು ನಮ್ಮ ಹೋಪ್ಸ್ ಇದೆ ಸರ್. ಸೊ ನಾವು ಒಂದು ಒಳ್ಳೆ ವಿಷನ್ ಇಟ್ಕೊಂಡಿದೀವಿ ಚಿತ್ರರಂಗದಲ್ಲಿ. ಸೊ ಈಗ ನಮ್ಮ ಸ್ನೇಹಿತರು ತುಮಕೂರು ಚಂದು ಸರ್ ಅಂತ ಇವಾಗ ಜಸ್ಟ್ ಹೇಳ್ತಾ ಇದ್ರು, ಇಲ್ಲ ಸರ್ ನಾವೆಲ್ಲ ಸೇರಿ ಒಂದು ಹೊಸ ಚಿತ್ರ ಕೈ ಹಾಕ್ಬೇಕು ಸರ್. ಸೊ ಒಂದು ಬೆಂಚ್ ಮಾರ್ಕ್ ಮಾಡ್ಬೇಕು ಸರ್, ಏನಾದ್ರೂ ಒಂದು ಹೊಸ ಸಾಧನೆಗಳನ್ನ ಮಾಡ್ಬೇಕು, ಹೊಸದನ್ನ ಮಾಡ್ಬೇಕು ಸರ್ ಅಂತ ಹೇಳ್ಬಿಟ್ಟು ಆ ತರ ಎಲ್ಲ ಥಾಟ್ಸ್ ಇದೆ ಸರ್. ಏನಾದ್ರೂ ಒಂದು ಮಾಡ್ಬೇಕು ಜೀವನದಲ್ಲಿ ಸರ್, ಇರೋದು ಒಂದು ಲೈಫ್. ಸೊ ಎಲ್ಲ ತರದ್ದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ಎಕ್ಸ್ಪೆರಿಮೆಂಟ್ ಮಾಡಿ ಸಕ್ಸೀಡ್ ಆಗ್ಬೇಕು. ಅಂಡ್ ಸಿನಿಮಾದಲ್ಲಿ ನೀವು ಒನ್ ಆಫ್ ದ ಅಂದ್ರೆ ಥ್ರೋಟ್ ಸಿನಿಮಾ ಇರುವಂತ ಒಂದು ರೋಲ್, ಅದು ಕಾಕಿ ಹಾಕಿದಿರಿ, ತುಂಬಾ ಇಂಟ್ರೆಸ್ಟಿಂಗ್ ಕಾಣ್ತಿದೆ ಟ್ರೈಲರ್ ಅಲ್ಲಿ. ಹಾವ ಭಾವ ಅಂಡ್ ನೋಡೋ ರೀತಿ ಎಲ್ಲವೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆ. ಸೊ ಆ ಒಂದು ವಿಚಾರಕ್ಕೆ ಇನ್ನ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಈ ಸಿನಿಮಾಗೆ, ಒಂದು ಒಳ್ಳೆ ಸಿನಿಮಾಗೆ ಅಥವಾ ಒಂದು ಒಳ್ಳೆ ಕಂಟೆಂಟ್ಗೆ ಎಲ್ಲವೂ ಕೂಡ್ ಬರುತ್ತೆ ಅಥವಾ ಅದು ತಗೊಳುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಸಿನಿಮಾಗೆ ವಿಜಯ್ ಅವ್ರು ಬರ್ತಾರೆ, ಸತೀಶ್ ಅವ್ರು ಬರ್ತಾರೆ, ಧನಂಜಯ ಅವ್ರು ಅಪ್ರಿಶಿಯೇಟ್ ಮಾಡ್ತಾರೆ. ಅಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿ ಊರಿಗೆ ಹೋದಾಗ್ಲೂ ಈ ಇತ್ತೀಚೆಗಂತೂ ಅಂದ್ರೆ ಈ ಲಾಸ್ಟ್ ಒಂದು 15 days ಅಲ್ಲಿ ಇಡೀ ಕರ್ನಾಟಕದಲ್ಲಿ ಯಾವ್ದೇ ಊರಿಗೆ ಹೋದ್ರು ಈ ಸಿನಿಮಾ ಹೆಸರು ಗೊತ್ತಿದೆ, ಗೊತ್ತಿದೆ. ಅಷ್ಟು ಅಂದ್ರೆ ಈ ಒಂದು ಆಗುವಿಕೆ ಹೇಗಾಯ್ತು ಅಂತ ಸರ್? ಆಕ್ಚುಲಿ ನಾನು ದೇವರನ್ನು ತುಂಬಾ ನಂಬ್ತೀನಿ, ಅದ್ರ ಜೊತೆಗೆ ಹಾರ್ಡ್ ವರ್ಕ್, ಪ್ರಯತ್ನ ಅಂತಕ್ಕಂಥದ್ದನ್ನ ತುಂಬಾ ನಂಬ್ತೀನಿ. ಸೊ ನಮ್ ಚಿತ್ರ ಸ್ಟಾರ್ಟ್ ಆಗಿದ್ದು ಹೇಗೋ, ಅದ್ರ ಜೊತೆಗೆ ಹಲವಾರು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಫೇಸ್ ಮಾಡಿ ಇಲ್ಲ ಒಂದು ಚಿತ್ರ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಎಂಟೈರ್ ಟೀಮ್ ನಿಂತ್ಕೊಂಡು, ನಮ್ಮ ಡೈರೆಕ್ಟರ್ ಕರ್ಣನ್ ಸರ್ ಇರ್ಬೋದು, ಜೊತೆಗೆ ಹೀರೋ ರಾಕೇಶ್ ತಳವಾಯಿ, ಹೀರೋಯಿನ್ ಸುಚಾರಿತಾ ಅವ್ರು ಇರ್ಬೋದು, ಮತ್ತೆ ಎಂಟೈರ್ ಟೀಮ್ ಸರ್. ಆಮೇಲೆ ನಮ್ಮ ಪ್ರೊಡಕ್ಷನ್ ಹೌಸ್ ಅಂತೂ ನಾವು ಹೇಳಲೇಬೇಕು. ಆಕ್ಚುಲಿ ವೈಟ್ ಲೋಟಸ್ ಎಂಟರ್ಟೈನ್ಮೆಂಟ್, ಆಕ್ಚುಲಿ ನಾನು ಅದರ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ಕೊಂಡು ನೋಡ್ತು. ಪ್ರತಿಯೊಂದು ವಿಚಾರಗಳಲ್ಲೂ ಅವರೆಲ್ಲದಕ್ಕೂ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಒಂದು ಗಾದೆ ಇದೆ ಸರ್, ನಾವು ಪ್ರಯತ್ನನ ಪ್ರಾಮಾಣಿಕವಾಗಿ ಪಟ್ರೆ ಎಲ್ಲೋ ಒಂದ್ ಕಡೆ ಪ್ರಕೃತಿ ಕೂಡ ಸಪೋರ್ಟ್ ಮಾಡುತ್ತೆ ನಮ್ಗೆ. ನನ್ಗಿರ್ತಕ್ಕಂಥ ಬಿಲೀಫ್ನೆಸ್ ಅದು. ಸೊ ನಾನು ತುಂಬಾ ನಂಬ್ತೀನಿ ಆಕ್ಚುಲಿ. ಹಾಗೆ ನಾವು ಮಾಡ್ತಾ ಹೋದಾಗೆ ನಮ್ಮ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಹೋದ್ವಿ ಸರ್. ಎಲ್ಲ ಕಡೆಯಿಂದನೂ ಸಪೋರ್ಟ್ ಅದೇ ತರ ಸಿಗ್ತಾ ಹೋಯ್ತು. ನಿಜವಾಗ್ಲೂ ದುನಿಯಾ ವಿಜಯ್ ಸರ್ ಸಾಥ್ ಕೊಟ್ರು, ಅದಾದ್ಮೇಲೆ ಸತೀಶ್ ನ್ಯಾಸಂ ಸರ್ ಸಾಥ್ ಕೊಟ್ರು, ಡಾಲಿ ಧನಂಜಯ್ ಸರ್ ನಮ್ಮ ಇದ್ರ ಬಗ್ಗೆ ಟ್ರೈಲರ್ ನೋಡಿ ಸಾಥ್ ಕೊಟ್ರು. ಸೊ ಹಾಗೆ ಅಂದ್ರೆ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದೀವಿ. ಹಾಗೇನೆ ಅದೇ ರೀತಿಯ ನಮ್ಗೊಂದು ನಂಬಿಕೆ, ಪ್ರಾಮಾಣಿಕ ಪ್ರಯತ್ನಕ್ಕೆ ಜನ ಕೈ ಬಿಡಲ್ಲ, ಗೆಲ್ಸ್ತಾರಂತಕ್ಕಂಥ ನಂಬಿಕೆ ಇದೆ ಸರ್. ಅಂಡ್ ಅದೇ ನೀವು ಅವಾಗಲೇ ಹೇಳ್ತಾ ಇದ್ರಿ, ಒಂದು ಶಕ್ತಿ ಸಿಕ್ಕದ ಮೇಲೆ ಆದ್ರೂ ಇನ್ನಷ್ಟು ದೊಡ್ಡದಾಯ್ತು ಅಂತ. ನಾ ಪ್ರಮೋಷನ್ ನಾವೇ ಮಾಡ್ತಿರೋ ವಿಚಾರಕ್ಕೆ ಹೇಳ್ತೀನಿ. ಅಂದ್ರೆ ಬಿಗಿನಿಂಗ್ ಬಂದು ಇಲ್ಲಪ್ಪ ಸರ್ ಹಿಂಗ್ ಆಗತ್ತೆ, ಇದು ಇಲ್ಲ ಬೆಸ್ಟ್ ಮಾಡೋಣ, ಇನ್ನೂ ಬೆಸ್ಟ್ ಮಾಡೋಣ, ಇನ್ನು ಆ ಬೆಸ್ಟ್ ಅನ್ನೋದೇ ಇವತ್ತೇನು ಇಡೀ ಕರ್ನಾಟಕ ಸಿನಿಮಾ ಹಬ್ಬಿರುವಂತ ರೀತಿ. ನಿಜ ಸರ್. ಅಂಡ್ ಅದೊಂದು ಧೈರ್ಯ ಸರ್. ಅಂದ್ರೆ ಪುಷ್ಪ ಬರುತ್ತೆ ಅಂದ್ರೆ ಇಲ್ಲ ನಾವು ಬರ್ತೀವಿ, ನಾವು ಬರೋಣ ಅನ್ನೋ ಒಂದು ಆ ದಿಟ್ಟ ಧೈರ್ಯ ತಗೊಂಡ್ರಲ್ಲ, ಅದು ಹೆಂಗೆ ಅಂತ ಅಂದ್ರೆ ಹೊಸಬ್ರೆ ಆಗಿದ್ರು ಕೂಡ ನಿಮ್ಮ ಒಂದು ಕಾನ್ಫಿಡೆಂಟು ಕಂಟೆಂಟ್ ಮೇಲೆ ಇರುವಂತದ್ದಾಗ್ಲಿ ಅಥವಾ ಉದ್ಯಮದಲ್ಲಿ ಇವತ್ತಿನ ಸ್ಥಿತಿಗತಿ ಇರಲಿ, ಇದೆಲ್ಲವನ್ನೂ ನೋಡ್ಕೊಂಡು ಯಾವ್ದು ಬರುತ್ತೋ ಬರ್ಲಿ ನಾವು ಬರೋಣ ಅನ್ನೋ ಒಂದು ದೃಢ ನಿರ್ಧಾರ ಇದೆಯಲ್ಲ, ಅದ್ರ ಹಿಂದಿನ ಇದೇನು ಅಂತ ನಿಮ್ಮ ಸರ್? ಈಗ ನಾವು ಎಂಟರ್ ಟೆಕ್ನಿಕಲಿ ಎಲ್ಲೂ ಕೂಡ ಯಾವುದೇ ರೀತಿಯಿಂದಲೂ ಸಿನಿಮಾಗೆ ಕೊರತೆ ಇಲ್ದೇನೆ ಸಿನಿಮಾನ ಮಾಡಿದೀವಿ ಸರ್. ಜೊತೆಗೆ ಕತೆ ಇರ್ಬೋದು, ಸಂದೇಶ ಇರ್ಬೋದು, ಇರ್ತಕ್ಕಂಥ ಕಂಟೆಂಟ್ ಇರ್ಬೋದು, ಎಲ್ಲೂ ಕೂಡ ಯಾವುದೇ ರೀತಿ ಮೇಕಿಂಗ್ ವೈಸ್ ಇರ್ಬೋದು, ಎಲ್ಲೂ ಕೂಡ ಈ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಮೂವಿಗಳು, ದೊಡ್ಡ ಸ್ಟಾರ್ಸ್ ಏನ್ ಮೂವಿ ಮಾಡ್ತಾರೋ, ದೊಡ್ಡ ಸ್ಟಾರ್ ಮೂವಿಗಳೇನಿರುತ್ತೋ, ದೊಡ್ಡ ಪ್ರೊಡಕ್ಷನ್ ಹೌಸ್ಗಳೇನು ಮೂವಿಗಳನ್ನ ಕೊಡ್ತಾರೋ, ಸೊ ಆ ಕ್ವಾಲಿಟಿನ ಕೊಟ್ಟಿದ್ದೀವಿ. ಸೊ ನಾವು ಈಗ ಯಾವುದೋ ಒಂದು ಬೇರೆ ಭಾಷೆಯ ಚಿತ್ರ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದೆ ಅಂದಾಗ ನಾವು ಯಾಕೆ ಹೆದರ್ಬೇಕು ಅಂತಕ್ಕಂಥ ನನ್ನ ಪ್ರಶ್ನೆ. ರೀಸನ್ ಏನಂದ್ರೆ, ಎಲ್ಲೋ ಒಂದ್ ಕಡೆ ನಮ್ಮ ಚಿತ್ರದ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದಾಗ ಆ ಭಯ ಹುಟ್ಟತ್ತೆ.
ಹೌದು. ಈಗ ನಮ್ಮ ಚಿತ್ರದ ಬಗ್ಗೆ ನಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನಮ್ಗೆ ಭಯ ಹುಟ್ಟತ್ತೆ. ಬೇರೆ ಭಾಷೆ ಚಿತ್ರಗಳು ಬರ್ತಾ ಇದಾವೆ, ನಾನು ಹೆಂಗ್ ಬಿಡೋದು, ಯಾವ ಮೂವಿನೂ ರಿಲೀಸ್ ಆಗ್ತಿದ್ದಾಗ ನಾನು ಮೂವಿನ ಬಿಡೋಣವಾ? ನೋ. ನಮ್ಗೆ ನಮ್ಮ ಚಿತ್ರದ ಬಗ್ಗೆ, ನಮ್ಮ ಪ್ರಾಡಕ್ಟ್ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇದ್ದಾಗ ನಾವು ಬರ್ತಕ್ಕಂಥದ್ರಲ್ಲಿ ಏನು ಇದಿಲ್ಲ. ಅದ್ರ ಜೊತೆಗೆ ನಮ್ಮ ಚಿತ್ರ ಮತ್ತು ನಮ್ಮ ಕಂಟೆಂಟ್ ಮೇಲಿರೋ ನಂಬಿಕೆಗಿಂತ ನಮ್ಮ ಕನ್ನಡಿಗರ ಮೇಲೆ ನಂಬಿಕೆ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಎಷ್ಟೋ ಜನ ಕನ್ನಡದ ವಿಚಾರವಾಗಿ, ಕನ್ನಡದ ಇದ್ರಾಗಿ ಬೇರೆ ಭಾಷೆಗಳು ಯಾವ್ದಾದ್ರು ಮಾತಾಡಿದ್ರೆ ಅಥವಾ ಬೇರೆ ಇದ್ರಲ್ಲಿ ಇದ್ ಮಾಡಿದ್ರೆ ಯಾರು ಸುಮ್ಮನೆ ಬಿಡಲ್ಲ. ಕನ್ನಡನ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕಂತಾರೆ. ಹಾಗೇನೆ ಚಿತ್ರರಂಗ ಅಂತ ಬಂದಾಗ ಆ ಧೋರಣೆ ಬೇಡ ಅಂತಕ್ಕಂಥದ್ದು ನನ್ನಿದು. ಬೇರೆ ಚಿತ್ರಗಳಿಗೆ ನಾವು ಯಾಕೆ ಮಣೆ ಹಾಕ್ಬೇಕು? ಹಾಕೋಣ, ಬೇಡ, ನಮ್ಮ ಚಿತ್ರಗಳು ಬೇರೆ ಇದಕ್ಕೆ ಹೋಗತ್ತೆ, ಬೇರೆ ರಾಜ್ಯಗಳಿಗೆ ಹೋಗತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳಿಗೆ ಪ್ರಾಧಾನ್ಯತೆನ ಕೊಡಿ, ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡಿ ಅಂತ ಹೇಳ್ಬಿಟ್ಟು ಹೇಗೆ ಹೇಳ್ತೀವೋ, ಕನ್ನಡ ಚಿತ್ರಗಳಿಗೆ ಪ್ರಾಧಾನ್ಯತೆ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಮನವಿ. ಸೊ ಇದನ್ನು ಉಳಿಸ್ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಸರ್, ದೃಢವಾದ ನಂಬಿಕೆ ಇದೆ ನಮ್ಗೆ. ಖಂಡಿತವಾಗ್ಲೂ ಸರ್. ಅಂದ್ರೆ ಆ ತರ ನಂಬಿಕೆಗೆ ಅರ್ಹವಾಗಿರುವಂತ ಅಷ್ಟು ಕೆಲಸಗಳು ಈ ಪಿಕ್ಚರ್, ಈ ಸಿನಿಮಾ, ಈ ತಂಡ ಮಾಡಿದೆ. ತುಂಬಾ ಒಳ್ಳೇದಾಗ್ಲಿ 6ನೇ ತಾರೀಕಿಗೆ. ಆಲ್ ದ ಬೆಸ್ಟ್. ಐ ಥಿಂಕ್ ಸಿನಿಮಾ ನೋಡಿದ್ಮೇಲೆ ಒಂದಷ್ಟು ಮಾತುಕತೆ ಮಾಡಕ್ ಚೆನ್ನಾಗಿರುತ್ತೆ. ಖಂಡಿತ ಸರ್. ಅಂಡ್ ತುಂಬಾ ಸ್ಟ್ರಾಂಗ್ ಫೀಲಿಂಗ್ ಇದೆ. ಈ ಸಿನಿಮಾ ಸಮಥಿಂಗ್ ಸ್ಪೆಷಲ್ ಸರ್ಪ್ರೈಸ್ ಪ್ಯಾಕೇಜ್ ಇಂಡಸ್ಟ್ರಿಗೆ ಆಗುತ್ತೆ ಅಂತ. ಅದಾಗ್ಲಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ. ಪ್ರವೀಣ್ ಇಬ್ರು ಪ್ರವೀಣ್ ಇದ್ವಿ. ಸೊ ಚಿತ್ರನ ಗೆಲ್ಸ್ಕೊಡ್ಲಿಕ್ಕೆ, ಚಿತ್ರನ ಜನರಿಗೆ ತಲುಪಿಸ್ಲಿಕ್ಕೆ, ಜನರಿಗೆ ತಲುಪಿದ್ರೆ ನಾವು ಗೆಲ್ತೀವಿ ಸರ್. ಚಿತ್ರ ಗೆಲ್ಲತ್ತೆ. ಎಲ್ಲಾ ಕನ್ನಡ ಚಿತ್ರಗಳು ಅಷ್ಟೇನೆ. ಜನರಿಗೆ ಯಾವ ಚಿತ್ರ ತಗೊಳ್ಳಿ, ಇವತ್ತು ಹೊಸಬ್ರದ್ದು ಯಾವುದೇ ಚಿತ್ರ ತಗೊಂಡ್ರು ಏನಾದ್ರೂ ಒಂದು ಸಂದೇಶ ಇಟ್ಕೊಂಡು ಬಂದಿರ್ತಾರೆ. ಏನಾದ್ರೂ ಒಂದು ಸಂದೇಶ ಜನರಿಗೆ ತಲುಪಿಸ್ಬೇಕು ಅಂತ. ಅದನ್ನ ತಲುಪಿಸುವಲ್ಲಿ ಎಲ್ಲೋ ಕಡೆ ನಾವು ಫೇಲ್ಯೂರ್ ಆಗಿರ್ತೀವಿ. ಬಟ್ ಇದನ್ನ ತಲುಪಿಸ್ಲಿಕ್ಕೆ ನಿಮ್ಮ ಮಾಧ್ಯಮ ಮಿತ್ರರ, ಮಾಧ್ಯಮದವರ ಒಂದು ದೊಡ್ಡ ಒಂದು ಇದಿದೆ. ನಿಮ್ಮ ಪಾಲು ದೊಡ್ಡದು ಅಲ್ಲಲ್ಲ, ಅಂದ್ರೆ ಮಾಧ್ಯಮ ಸಹಕಾರ ದೊಡ್ಡದು ಈ ಪಿಕ್ಚರ್. ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ಈ ಸಿನಿಮಾನ ತುಂಬಾ ಅಚ್ಚುಕಟ್ಟಾಗಿ ತಲುಪಿಸ್ತಾ ಇದಾರೆ. ಸೊ ಅದೇ ಕಾರಣಕ್ಕೆ ನನ್ಗೆ ಡೈರೆಕ್ಟ್ ಹೇಳ್ತಾ ಇದ್ರು, ಸರ್ ನೀವ್ ಏನೋ ಯಾವ್ದೋ ಪಬ್ಲಿಸಿಟಿ ಹಂಗೆ ಹಿಂಗೆ ಏನೇನೋ ಮಾಡ್ಬೇಕು ಅಂತಾರೆ, ಬಟ್ ನನಗೆ ನಾನು ನಂಬಿದ್ದು ಮಾಧ್ಯಮನ ಸರ್. ಮಾಧ್ಯಮ ನಿಜವಾಗ್ಲೂ ನಮ್ಮನ್ನ ತುಂಬಾ ಅಚ್ಚುಕಟ್ಟಾಗಿ ತಗೊಂಡ್ ಹೋಗ್ತಾ ಇದೆ. ಅದಕ್ಕಿಂತ ಪಬ್ಲಿಸಿಟಿ ನಮ್ಗೇನು. ಒನ್ಸ್ ಅಗೇನ್ ನಾನು ನಿಮ್ ಮುಖಾಂತರ ಮಾಧ್ಯಮದವರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಈ ಚಿತ್ರವನ್ನ ಮನೆ ತಲುಪಿಸುವಲ್ಲಿ ನಿಮ್ಮ ಪಾಲುದಾರಿಕೆ ದೊಡ್ಡದಿದೆ. ಸೊ ಅದನ್ನ ಮಾಡ್ಕೊಡಿ ಪ್ರವೀಣ್ ಸರ್. ಮತ್ತೆ ಮೂವಿ ನೋಡಿದ್ಮೇಲೆ ಮತ್ತೆ ಭೇಟಿ ಆಗೋಣ. ಖಂಡಿತ. ಐ ಮೀನ್ ನೀವಾಗ್ಲೂ ಹೇಳಿದಂಗೆ ಪ್ರವೀಣ್ ಅದು ಪ್ರವೀಣ್ ಸ್ಕ್ವೇರ್ ಆಗಿದೆ ವೀರಭಾಗ ಹತ್ರ. ಖಂಡಿತವಾಗ್ಲೂ ಅದು ಒಂದು ಅತ್ಯುತ್ತಮ ಕಂಟೆಂಟ್ ಇದು. ಅದನ್ನ ನಿಮ್ಮವರೆಗೂ ತಲುಪಿಸುವಂತ ಪ್ರಯತ್ನ ಮಾಡಿದೀವಿ. ಈಗ ನೀವು ಸ್ವೀಕರಿಸಿ, ಅದನ್ನ ಆಸ್ವಾದಿಸಿ, ಆಶೀರ್ವದಿಸಿ. ನಮಸ್ಕಾರ.